ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪದ್ಮ ಅವರೇ, ನೀವು ಆರಾಮಾಗಿರಿ. ಚಿಕ್ಕಮಾವನೇ ಇಂಟ್ರೆಸ್ಟ್ ತಗೊಂಡು ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ ಅಂದರೆ ಎಲ್ಲ ಒಳ್ಳೇದೇ ಆಗತ್ತೆ. ಅದೇನೋ ನಿಜ, ಹಿಡಿದ ಕೆಲಸನ ಮುಗಿಯೋವರೆಗೂ ಬಿಡಲ್ಲ ಅಲ್ವೇನೋ ಲಕ್ಷ್ಮಣ? ಹೌದಕ್ಕೆ. ತುಂಬ ಥ್ಯಾಂಕ್ ಯು ಸರ್. ಏನಿದು, ಇವಳು ಇಷ್ಟೊಂದು ಖುಷಿಯಾಗಿದ್ದಾಳೆ, ಮತ್ತೇನಾದರೂ ಪ್ಲ್ಯಾನ್ ಮಾಡಿದಾಳ? ಇಲ್ಲಿ ತಲೆ ಹೋಗೋ ಪರಿಸ್ಥಿತಿ ಬಂದಿದೆ, ನೀನು ರೀಲ್ಸ್ ನೋಡ್ತಾ ಕೂತಿದ್ಯಾ? ಸಾರಿ ಡಾರ್ಲಿಂಗು, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ರೀಲ್ಸ್ ನೋಡ್ತಾ ಇದ್ದೆ. ಇಷ್ಟು ವಯಸ್ಸಾದ್ರೂ ನಿನಗೆ ತಲೆನಲ್ಲಿ ಒಂದು ಚೂರು ಬುದ್ಧಿ ಇಲ್ಲ ಸುಹಾಸ್. ಅಲ್ಲಿಗೆ ಹೋದ್ ಬಂದಿಯಲ್ಲ, ಏನಾಯ್ತು? ಅಷ್ಟೇ ತಾನೇ. ಮೊಬೈಲ್ ಕೊಡು ಕೊಡು ಡಾರ್ಲಿಂಗು. ಈ ವಿಷಯ ನೋಡಿದ್ರೆ ನೀನು ಕಳೆದು ಹೋಗ್ತೀಯ. ಇಲ್ಲಿ ನೋಡು, ಪೇರೆಂಟ್ ಜಾಗದಲ್ಲಿ ನಿನ್ನ ಚಿಕ್ಕಪ್ಪನ ಹೆಸರಿದೆ. ವಾಟ್? ಪೇರೆಂಟ್ ಗಾರ್ಡಿಯನ್ ಕಾಲಮ್ ಅಲ್ಲಿ ಚಿಕ್ಕಪ್ಪನ ಹೆಸರಿದ್ಯಾ? ಎಸ್ ಡಾರ್ಲಿಂಗು, ನಂಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಇದೆ ತಾನೇ. ನನಗಿದನ್ನ ನಂಬೋದಕ್ಕೆ ಆಗ್ತಿಲ್ಲ. ನಂಬಲೇಬೇಕು, ಇದೇ ಸತ್ಯ. ನಿನ್ನ ಚಿಕ್ಕಪ್ಪನ ಕಹಿ ಸತ್ಯ. ನಚ್ಚಿ ಪೇರೆಂಟ್ ಅಂತ ಸೈನ್ ಕೂಡ ಮಾಡಿದ್ದಾರೆ ನೋಡಿಲಿ. ಇದರ ಅರ್ಥ ನಚ್ಚಿ ನಿನ್ನ ಚಿಕ್ಕಪ್ಪನ ಮಗನೇ ಇರಬೇಕು. ಇಡಿಯಟ್, ಚಿಕ್ಕಪ್ಪಂಗೆ ಇನ್ನೊಂದು ಮಗುನ? ಏನ್ ಹೇಳ್ತಿದ್ಯಾ? ಅದು ಈ ವಯಸ್ಸಲ್ಲ, ಅಷ್ಟು ಚಿಕ್ಕ ಮಗುನ? ನೋ ಡಾರ್ಲಿಂಗು, ವಯಸ್ಸೆಲ್ಲ ಮ್ಯಾಟ್ರೇ ಆಗಲ್ಲ. ಆದರೆ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ದಟ್ಸ್ ಸಮಥಿಂಗ್ ಇಂಪಾಸಿಬಲ್. ಬಟ್ ಅದನ್ನು ನಾವು ಹೇಗೆ ಡಿಸೈಡ್ ಮಾಡೋಕ್ಕಾಗುತ್ತೆ ಡಾರ್ಲಿಂಗು? ಈ ಡಾಕ್ಯುಮೆಂಟ್ ನಿನ್ನ ಚಿಕ್ಕಪ್ಪನ ಸತ್ಯನ ಸಾರಿ ಸಾರಿ ಹೇಳ್ತಾ ಇದೆ. ಅದಕ್ಕೆ ಹೇಳೋದು, ಓದಿದ್ರೆ ಸಾಲದು, ಬುದ್ಧಿ ಇರಬೇಕು ಅಂತ. ಪೇರೆಂಟ್ಸ್ ಇಲ್ಲ ಅಂದರೆ ಗಾರ್ಡಿಯನ್ ಅಂತ ಯಾರು ಬೇಕಾದ್ರೂ ಸೈನ್ ಮಾಡ್ಬೋದು. ಅವನು ಚಿಕ್ಕಪ್ಪನ ಮಗನೇ ಅಂತ ಹೇಗೆ ಹೇಳ್ತೀಯಾ? ಅದಕ್ಕಿದೆ ಪ್ರೂಫಾ? ಹೌದಲ್ವಾ? ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ನನಗೆ ಆ ನಚ್ಚಿ ಮತ್ತು ಪದ್ಮನ್ ಬಗ್ಗೆ ಸರಿಯಾದ ಡಾಕ್ಯುಮೆಂಟ್ಸ್ ಬೇಕು, ಸಾಲಿಡ್ ಪ್ರೂಫ್ ಬೇಕು ಸುಹಾಸ್. ಅದಕ್ಕಿದು ವರ್ಕ್ ಆಗೋದಿಲ್ಲ. ಈ ಸಲ ನಾನು ಸೋಲೋದಕ್ಕೆ ರೆಡಿ ಇಲ್ಲ ಸುಹಾಸ್. ಬಾಣ ಬಿಟ್ಟರೆ ಅದು ಸರಿಯಾದ ಗುರಿನೇ ತಲುಪಬೇಕು. ಏಯ್, ಏನಾಗಿದೆ ನಿನಗೆ? ಏನಾಗಿದೆ ಅಂತ ಆ ಹುಡುಗರ ಮುಂದೆ ಗಂಡನ್ನ ಹಾಗೆ ಹೀಯಾಡ್ಸಿ ಮಾತಾಡೋದು? ಗಂಡ ಹೆಂಡತಿ ಜಗಳ 4 ಗೋಡೆ ಮಧ್ಯೆ ಇರಬೇಕು. ಹೀಗೆಲ್ಲ ಬೀದಿ ರಂಪಾಟ ಮಾಡ್ತಾರಾ? ಅವನ್ ಪುಣ್ಯ ನಾನಿನ್ನೂ ಆ ಕೆಲಸ ಮಾಡಿಲ್ಲ, ಅದು ಖುಷಿ ಪಡಕ್ ಹೇಳು. ಇವನ್ ಹಿಂಗೆ ಮಾಡ್ತಿದ್ರೆ ನಡು ರಸ್ತೆ ನಿಲ್ಸಿ ಮರ್ಯಾದೆ ತೆಗಿಬೇಕಾಗತ್ತೆ. ಈಗೇನು ಉಳಿಸಿದ್ಯಾ ಬಿಡು, ಗಂಡ ಅನ್ನೋ ಸ್ಥಾನ ಇಲ್ಲ, ಮರ್ಯಾದೆ ಅಂತೂ ಮೊದಲೇ ಇಲ್ಲ. ಅಷ್ಟು ಗೊತ್ತಿದ ಮೇಲೂ ನಿನಗೆ ಯಾಕೆ ನನ್ನ ಉಸಾಬರಿ? ಬಾಯಿ ಮುಚ್ಕೊಂಡು ನಿನ್ ಎಷ್ಟಿದೆಯೋ ಅಷ್ಟು ನೋಡ್ಕೊ. ದೊಡ್ಡದಾಗ ಬಂದ್ಬಿಟ್ಟ. ಮುಚ್ಚೆ ಬಾಯಿ. ಬುದ್ಧಿ ಹೇಳ್ದಷ್ಟು ಹೆಚ್ಕೋತಾನೆ ಹೋಗ್ತಿದ್ಯಲ್ಲೇ. ಅಮ್ಮ, ಚಿಲ್ಡ್ರೆ ಜನಗಳಿಗೆ ನಾನು ಕೊಡೋ ಮರ್ಯಾದೆ ಇಷ್ಟೇ. ಈಗ್ಲಾದ್ರೂ ಗೊತ್ತಾಯ್ತಲ್ವಾ? ಹೌದು, ನಾವೆಲ್ಲ ಚಿಲ್ಡ್ರೆ ಜನಗಳಂತಾನೆ ಇಟ್ಕೊಳ್ಳೋಣ. ನೀನು ಮಹಾನ್ ಸಾಧಕಿ ಅಲ್ವಾ? ಈ ಲ್ಯಾಪ್ಟಾಪ್ಗೆಲ್ಲಿಂದ ಬಂತು ದುಡ್ಡು ನಿನ್ನ ಹತ್ರ? ನಿನ್ನೆ ಅಷ್ಟೊಂದು ದುಡ್ಡನ್ನ ಮಂಚದ ಮೇಲೆ ಹರಡ್ಕೊಂಡು ಮಲಗಿದ್ದಲ್ಲ, ಆ ದುಡ್ಡೆಲ್ಲಿಂದ ಬಂತು? ಅದೆಲ್ಲ ನನ್ನ ಪರ್ಸನಲ್ ವಿಷಯ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ನಿನ್ನ ಬಾಸ್ ಕೊಟ್ನ? ಅದೇ ಅವತ್ತು ಡ್ರಾಪ್ ಮಾಡಿ ಹೋದ್ನಲ್ಲ ಅವನು.
ಬಾಲ ಏನು ಹೇಳ್ತಿದ್ಯಾ? ಬಾಸ ಯಾರವನು? ಮನೆ ಹಾಳೆ ಯಾರೇ ಅವನು? ಏಯ್ ನಿನಗೆ ಯಾಕೋ ಅವನ ಬಗ್ಗೆ ಹೇಳಬೇಕು? ಸುಮ್ಮನೆ ಇದ್ರೆ ಸರಿ. ನೋಡು, ಇದ್ರಲ್ಲಿ ಅವನನ್ನು ಎಳಿಬೇಡ. ಏಯ್ ನೀನ್ ಕೋಪ ಮಾಡ್ಕೊಂಡು ಅಳಿಯಂದ್ರ ಬಾಯಿ ಮುಚ್ಚಕ್ ಬರಬೇಡ. ಯಾರೇ ಅವನು? ನಿನಗೆ ಇಷ್ಟೊಂದು ದುಡ್ಡು ಬೆಲೆ ಬಾಳೋ ಗಿಫ್ಟ್ ಕೊಡ್ತಿದಾರಲ್ಲ, ಯಾರು ಅಂತ ಹೇಳು. ನೋಡೋ ದಿವ್ಯಾ, ಒಬ್ಬ ಗಂಡಸು ಅವನಿಗೆ ಉಪಯೋಗ ಇಲ್ಲದೆ ಯಾರ ಮೇಲೂ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಲ್ಲ. ಏನು ನಡೀತಾ ಇದೆ ಸರಿಯಾಗಿ ಹೇಳು. ಎಲ್ರೂ ನಿನ್ ಥರನೇ ಅನ್ಕೊಂಡಿದ್ಯಾ, ಅದಕ್ಕೆ ಈ ರೀತಿ ಯೋಚನೆ ಬರೋದು. ನೀನು ನನ್ನನ್ನು ಯಾಮಾರಿಸಿದ ಹಾಗೆ ಅಲ್ವಾ? ಆದರೆ ನನ್ನ ಬಾಸು ನಿನ್ ಥರ ಥರ್ಡ್ ಕ್ಲಾಸ್ ಅಲ್ಲ. ಅವನಿಗೆ ಅಂತ ಒಂದು ಕ್ಲಾಸ್ ಇದೆ. ಅವನನ್ನು ನಿನ್ ಥರ ಯೋಚನೆ ಮಾಡಬೇಡ. ಮೈಂಡ್ ಯೋರ್ ಬಿಸ್ನೆಸ್. ಏನತ್ತೆ ಇವಳು ದಾರಿ ತಪ್ಪಿದಾಳ ಹೇಗೆ? ಯಾರ್ದಾದ್ರೂ ಸಹವಾಸ ಸಂಬಂಧ ಮಾಡಿದಾಳ ಹೇಗೆ ಅಂತ? ಅತ್ತೆ ಪ್ಲೀಸ್, ಆ ಥರ ಎಲ್ಲ ಮಾತಾಡಬೇಡಿ. ನನಗೆ ಕೇಳೋದಕ್ಕೆ ಕಷ್ಟ ಆಗುತ್ತೆ. ದಿವ್ಯನಿಗೆ ದುಡ್ಡಿನ ಆಸೆ ದುರಾಸೆ ಇದೆ ನಿಜ, ಆದರೆ ಅದಕ್ಕೋಸ್ಕರ ಅವಳು ಬೇರೆಯವ್ರ ಸವಾಸ ಮಾಡೋ ಮಟ್ಟಕ್ಕೆ ಇಳಿಯಲ್ಲ ಅನ್ನೋ ನಂಬಿಕೆ ನನಗಿದೆ. ಸಾಕು, ಸುಮ್ಮನೆ ಇರೋ. ಅವ್ರಿಗೆ ನೀನೇ ಎಲ್ಲ ಹೇಳ್ಕೊಟ್ಟು ಇವಾಗ ಕೇಳಕ್ಕೆ ಆಗ್ತಿಲ್ಲ ಅನ್ನೋ ಥರ ನಾಟಕ ಆಡ್ಬೇಡ. ಅದು ಸರಿ, ನನಗೆ ದುಡ್ಡು ಗಿಫ್ಟು ಬಂದರೆ ನಿಮಗೇನು ಪ್ರಾಬ್ಲಮ್ಮು? ನಿಮಗೆಲ್ಲ ಹೊಟ್ಟೆಯವರು ಅನ್ಸುತ್ತೆ ನನ್ನ ಥರ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ಅಂತ. ನೀನು ನ್ಯಾಯವಾಗಿ ಸಂಪಾದನೆ ಮಾಡಿದ್ದಿದ್ರೆ ನಾವು ನಿನ್ನ ಜೊತೆನೇ ಇರ್ತಾ ಇದ್ವಿ. ಆದರೆ ನೀನು ಏನು ನೀನು? ದುಡ್ಡು ಅಂದರೆ ದುಡ್ಡು ಅಷ್ಟೇ, ಅದಕ್ಕೆ ನ್ಯಾಯ ಅನ್ಯಾಯ ಯಾವುದೂ ಇಲ್ಲ. ಅದು ಸರಿ, ನಾನು ಯಾಕೆ ಇದನ್ನೆಲ್ಲ ನಿಮ್ಗಳ ಹತ್ರ ಮಾತಾಡ್ತಿದ್ದೀನಿ? ನಿಮಗೆ ದುಡ್ಡಂದರೆ ತಾತ್ಸಾರ, ಅದಕ್ಕೆ ನಿಮ್ಮ ಹತ್ರ ಬರಲ್ಲ. ನಾನು ದುಡ್ಡನ್ನ ಪ್ರೀತಿಸ್ತೀನಿ, ಅದಕ್ಕೆ ನನ್ನ ಹತ್ರ ಬರುತ್ತೆ. ಓ, ನೀನೇನು ಮಾಡ್ದೆ ಅದೇ ನೀನು ಹುಡ್ಕೊಂಡು ಬಂದ್ಬಿಡ್ತಾ? ನೋಡೆ, ನೀನ್ ಮಾಡ್ತಿರೋದು ಸರಿ ಇಲ್ಲ. ನಿಲ್ಲಿಸ್ಬಿಡಿ ಇಲ್ಲಿಗೆ. ನೋಡಿ, ನಿಮ್ಮ ಹರಿಕತೆ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ಏನಾದರೂ ಮಾಡ್ಕೊಂಡು ಸಾಯ್ರಿ. ಬೇಜಾರು ಮಾಡ್ಕೋಬೇಡಿ ಹೇಳಿ ಅಂದರೆ, ಅವಳ ಬಗ್ಗೆ ತಪ್ಪಾಗಿ ಮಾತಾಡಬೇಕು ಅಂತ ಮಾತಾಡಿದ್ದಲ್ಲ. ಅವಳು ಬಾಸ್ ವಿಚಾರ, ದುಡ್ಡು ಅದನ್ನೆಲ್ಲ ಕೇಳಿ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಅತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.